ಯಪ್ಪ, ನಮ್ಮ ಅದೃಷ್ಟ ನೋಡು ಮಗಳೇ. ನಮ್ಮ ಅದೃಷ್ಟನೋ ಅದೃಷ್ಟ. ನಮ್ಗಂತೂ ಹೆಂಗೋ ಗೃಹಲಕ್ಷ್ಮಿ ದುಡ್ಡು 2,000 ರೂಪಾಯಿ ಬಿದ್ದುಬಿಟ್ಟೈತೆ. ಇವಾಗ ಹಂಗೋ ಬ್ಯಾಳೆ ಗೀಳೆ ಎಲ್ಲನೂ ತಗೊಂಬಿಟ್ಟು ಬರಬೇಕು ಹೋಗ್ಬಿಟ್ಟು. ಅಬ್ಬಬ್ಬ, ನನಗಂತೂ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ. ಎಲ್ಲರೂ ಒಬ್ಬಿಟ್ಟು ಮಾಡ್ಕೊಂಡು ತಿಂತಾ ಇರಬೇಕಾದ್ರೆ ನಾನೆಲ್ಲ ಸುಮ್ಮನೆ ಕುಂತ್ಕೋಬೇಕೇನೋ ಅಂತ ಹೇಳ್ಬಿಟ್ಟು ಅನಿಸ್ಬಿಟ್ಟಿತ್ತು. ಸದ್ಯ ಇವಾಗ ನಾವು ಒಬ್ಬಿಟ್ಟು ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು ಬಿಡು. ಉಗಾದಿ ಹಬ್ಬನ ಚೆಂದಾಗಿ ಸೆಲೆಬ್ರೇಷನ್ ಮಾಡ್ಬೋದು ನೋಡು. ಹೋಗ್ಬಿಟ್ಟು ಒಂಚೂರು ಬ್ಯಾಳೆ ಗೀಳೆ ಎಲ್ಲನೇ ತಗೊಂಬಿಟ್ಟು ಬರಬೇಕು. ಹೋಗ್ಬಿಟ್ಟು ತಗೊಂಬಿಟ್ಟು ಬರೋಣ ಬಾ. 2,000 ರೂಪಾಯಿನಾಗೆ ಅಷ್ಟೊಂದೆಲ್ಲ ಸೀನ್ ಐತೆನಮ್ಮ. ಹೋಗ್ಬಿಟ್ಟು ತಗೊಂಬಿಟ್ಟು ಹಂಗೆ ಬರೋ ಅಂತ ಸೀನ್ ಎಲ್ಲನೂ ನೀನು ಹೋಗಿ ಹಬ್ಳೆಂಗೆ ತಗೊಂಬಿಟ್ಟು ಬಂದ್ರೆ ಆಗಕ್ಕಿಲ್ವಾ? ಅಯ್ಯೋ, ಹೆಂಗೋ ನಮ್ಮ ಅತ್ತೆ ಮನೆಗೆ ಇದ್ದಿದ್ರೆ ಹಿಂದಿನ ವರ್ಷ ಸೀರೆ ಪಾರೆ ಎಲ್ಲ ಕೊಡಿಸಿ ಪಾರ್ಟಿ ಜೋರಾಗಿ ಮಾಡಿದ್ರೆ ಉಗಾದಿ ಹಬ್ಬವ. ಈಗ ನೆನೆಸ್ಕೊಳಕ್ಕೆ ಬೇಜಾರಾಯ್ತದ ಹೋಗತ್ತಾಗಿ. ಎಲ್ಲ ಹೆಂಗಿತ್ತು ಹೆಂಗಾಗೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಗನ ಓಡಾಯ್ತದೇನೆ. ಎಲ್ಲೂ ಓಡೋಕಿಲ್ಲ. ಸುಮ್ಕಿರು ಬರ್ತದೆ. ಆ ಮನೆ ಹೇಳಿಯವಳೆಲ್ಲ ಭದ್ರಮ್ಮನ ಮಗಳು ಸವಾಸ ಮಾಡಲಿಲ್ಲ ಅಂದಿದ್ರೆ ಚೆನ್ನಾಗಿರೋದು ನಾವು. ಆ ಭದ್ರಮ್ಮನ ಮಗಳು ನಮ್ಮ ಮಾನ ಮರುವದಿ ಎಲ್ಲ ಹೆಂಗೆ ಕಳೆದ್ಬಿಟ್ಲು ಹೇಳವತ್ತು ಮನೆಯಾಗೆ. ಹೌದು ಮನೆನಾಗಲ್ಲ ಬೀದಿನ ಕಳೆದಿಲ್ವ ನಮ್ಮ ಮಾನ ಮರುವದಿನ. ಹ್ಞೂ ಕಣಮ್ಮ, ಅವಳು ನನ್ನ ಮಾನ ಮರುವದಿ ಕಳೆದವಳಲ್ಲ, ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಕಣಮ್ಮ. ಟೈಮ್ ಬರ್ತದೆ, ಟೈಮ್ ಬಂದಾಗ ನೋಡ್ತಾ ಇರು ಅವಳಿಗೆ ಎಂಥ ಗತಿ ಕಾಣಿಸ್ತೀನಿ ಅಂತ. ಅಷ್ಟೊಂದು ಜನದ ಮುಂದೆ ಎಷ್ಟು ಅವಮಾನ ಆಗೋಗ್ಬಿಡ್ತು ಗೊತ್ತಾ. ಅವಳು ನನ್ನ ಜೋರಾಗಿ ಬೈದಿದ್ದಕ್ಕೆ ನನ್ನ ಗಂಡ ನಾನು ಹಿಡ್ಕೊಂಡು ಹೊಡೆದೇ ಬಿಟ್ಟ. ಅಬ್ಬಬ್ಬಬ್ಬಬ್ಬ, ನೋಡು, ಇದನ್ನು ಮಾತ್ರ ನಾನು ಸಹಿಸಕ್ಕಿಲ್ಲ ಕಣಮ್ಮ. ದೇವ್ರಣೆಗೂ ಒಂದಲ್ಲ ಒಂದಿನ ನಮಗೂ ಟೈಮ್ ಬರ್ತದೆ ಬಿಡು. ಅಮ್ಮ, ಏನೇನು ಬೇಕೋ ಐಟಮ್ಗಳೆಲ್ಲ ಬರದಿಕ್ಕೆ ಬಾ ಮೊದಲ ಹಬ್ಬಕ್ಕೆ. ಅವಳನ್ನ ಹಬ್ಬದ ದಿನ ನೆನೆಸ್ಕೊಳ್ಳೋದು ಬೇಡ. ಬುಡೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ನಮಗೂ ಒಂದು ಕಾಲ ಬರ್ತದೆ. ಸರಿ ಬಾ ಬರೆಯೋಣ. ನೋಡು, ಇದೇನೇ ನಮ್ಮ ಮತ್ತಿಗೆ ಮನೆ. ನಮ್ಮ ಅಣ್ಣನೂ ಇಲ್ಲೇ ಅವನೇ. ನಾವು ಒಂಚೂರು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಇಲ್ಲೇ ಇದ್ಬಿಡೋಣ ಸರಿನಾ. ಒಂದೆರಡು ದಿನ ಇಲ್ಲೇ ಇರ್ತೀವಿ ಅಂತ ಕೇಳ್ಬಿಟ್ಟು ಇಲ್ಲೇನೇ ನಾವು ಒಂದೆರಡು ದಿನ ಇದ್ಬಿಟ್ಟು ಹೆಂಗನ್ವೇ ಕಾಲ ತಳ್ಳೋಣ. ನಮ್ಮ ಅಣ್ಣನೂ ಇಲ್ಲೇ ಅವನು ನಾನು ಸೇರ್ಕೊಂಡು ಏನಾರ ಒಂದು ದೊಡ್ಡ ಬಿಸ್ನೆಸ್ ಮಾಡಿದ್ರೆ ಆಯ್ತತೆಗೆ. ನಮ್ಮ ಅಮ್ಮನ ಹತ್ರ ಏನು ಭಿಕ್ಷೆ ಎತ್ತ ಅವಶ್ಯಕತೆ ಏನೇ ಇಲ್ಲ. ಇಲ್ಲೇ ಇವ್ರ ಮನೆಗೆ ಏನೇ ಕೇಳ್ಬಿಡೋಣ. ಏನೋ ಒಂದು ಆಯ್ತದೆ ಕಣಮ್ಮಿ. ನೀನು ಏನು ಮಾಡೋಕ್ಕಾಯ್ತದೆ ಇವಳು. ಇವ್ರ ಮನೆ ಬಿಟ್ಟು ಬೇರೆ ಯಾರ ಮನೆಗೂ ಹೋಗಕ್ಕೆ ನನಗೆ ಮನಸ್ಸಿಲ್ಲ. ಇಲ್ಲಿ ನಮ್ಮ ಅಣ್ಣ ನಾನು ಹೆಂಗೋನು ಸರಿ ಬಾರಪ್ಪ ಅಂತ ಹೇಳ್ಬಿಟ್ಟು ಇರಿಸ್ಕತ್ತಾನೆ. ಓ, ಪ್ರೇಮನ್ ಮನೆ ತಾನೇ? ಪ್ರೇಮನ್ ಮನೆನೇ. ಹಂಗಾದ್ರೆ ಬಿಡಿ, ನನಗೇನು ಸಮಸ್ಯೆ ಇಲ್ಲ ಆ ಪ್ರೇಮನ್ ಮನೆಯಾಗೆ. ಅಮ್ಮ, ನಾನು ಇನ್ನು ಯಾರ ಮನೆ ಕರ್ಕೊಂಬಿಟ್ಟು ಬಂದ್ರು ಅಂತ ಅನ್ಕೊಂಡೆ. ಬಿಡಿ, ಪ್ರೇಮ ಗೊತ್ತಲ್ವ ನನಗೂ. ಅವಳು ಇನ್ನೇನು ಮಾಡಂಗ ಅವಳೆ ಪ್ರೇಮ. ಆಯ್ತು ಬನ್ನಿ ಹೋಗಿ ಇಲ್ಲೇನೇ ಇದ್ಬಿಡೋಣ. ನೋಡಿ, ನೀವು ನಿಮ್ಮ ಅಣ್ಣ ಎಲ್ಲ ಸೇರ್ಕೊಂಡು ನಾನು ಪ್ರೇಮ ಎಲ್ಲ ಸೇರ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡಿದ್ರೆ ಸರೋಗ್ತೈತೆ ಅಲ್ವಾ. ಚೆನ್ನಾಗಿ ಬಿಸ್ನೆಸ್ ಮಾಡಿಬಿಟ್ಟು ನಾವು ಟಾಪಾಗಿ ಬೆಳಿಬೇಕ್ರಿ. ನನಗೆ ಅದೇನೇ ಆಸೆ. ಒಂಚೂರು ಬಂಡವಾಳ ಹಂಗೋ ಹಿಂಗೋ ಹಾಕಿ ಹೆಂಗೋ ಅಡ್ಜಸ್ಟ್ ಮಾಡೋಣ ಬನ್ನಿ. ನಾವು 4 ಜನ ಒಟ್ಟಾಗಿ ನಿಂತರೆ ಆ ಬುದ್ಧಿ ಅವಳದೇನು ನಡೆಯೋಕ್ಕಿಲ್ಲ ಸರಿನಾ. ನಾವು ಹಂಗೆ ಚಾಲುವಾಗಿರ್ಬೇಕು ಅಷ್ಟೇನೇನಿಯ. ಬಾ ಅಣ್ಣ, ಅಣ್ಣ, ಅದ್ಗೆ ಅದ್ಗೆ, ಅಣ್ಣ, ಅಣ್ಣ. ಓ, ನೀವಾ? ಬನ್ನಿ ಬನ್ನಿ ಬನ್ನಿ. ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಅದು ಹಬ್ಬದ ಟೈಮಾಗಿ ಬಂದ್ಬಿಟ್ಟಿದ್ದೀರಾ? ಇವ್ರು ಯಾಕೆ ಇಲ್ಲಿಗೆ ಬಂದರು? ಆಯ್ ಪ್ರೇಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಅಣ್ಣ ಇಲ್ವಾ ಅದ್ಗೆ? ಇಲ್ಲ, ನಿಮ್ಮ ಅಣ್ಣ ಎಲ್ಲೋ ಹೊರಗಡೆ ಹೋಗವ್ರೆ. ಯಾಕೆ? ಏನಿಲ್ಲ ಅದ್ಗೆ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ನಿಮಗೂ ಗೊತ್ತಲ್ವಾ, ನಾನು ಇವಳು ಮದುವೆ ಮಾಡ್ಕೊಂಡಿರೋದಕ್ಕೆ ಯಾರು ನಮ್ಮ ಸಪೋರ್ಟ್ಗೆ ಏನಿಯೇ ಇಲ್ಲ. ಒಬ್ಬರು ನಮಗೆ ಸಹಾಯ ಮಾಡ್ತಿಲ್ಲ. ಅಂದರೆ ಮನೆಗೆ ಹೋಗಿದ್ದೆ, ಅಮ್ಮನ ಸ್ವಲ್ಪ ಸಹಾಯ ಕೇಳಿದೆ. ಹಿಂಗೆ ನಾವೇನಾರ ಬಿಸ್ನೆಸ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಮಗೆ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕಮ್ಮ ನಾನು ಯಾರಿಗೂ ಸಹಾಯ ಮಾಡೋಕ್ಕಿಲ್ಲ, ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಬೈದು ಕಳಿಸ್ಬಿಡ್ತು. ಅಂದರೆ ನಾನು ರಾಧನೆ ಜೊತೆಗಿರಬೇಕು, ಇವಳು ಇದ್ರೆ ನಾವು ಇರಿಸ್ಕೊಳ್ಳೋಕ್ಕಿಲ್ಲ ಅಂತ ಏನೇನೋ ಬೈದಾಡ್ಬಿಟ್ಟು ಕಳಿಸ್ಬಿಡ್ತು. ನನಗೂ ಶಾನೆ ಬೇಜಾರಾಯಿತು ಅನ್ನೋ. ಏನು ಮಾಡೋಕ್ಕಾಯ್ತದೆ. ಆದ್ರೂ ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕೆನೆಯೇ ಬಂದೆ. ಈಗ ನಾವೂ ಭದ್ರಮ್ಮವ್ರು ಅಂದರೆ ನಮ್ಮ ಅತ್ತೆ ಮನೆಗೂ ಹೋಗೋಕ್ಕಾಗಕ್ಕಿಲ್ಲ. ಯಾಕಂದರೆ ಹೆಂಡತಿ ಮನೆಗೆ ಎಷ್ಟು ದಿನ ಅಂತ ಇರೋದು. ಅದಕ್ಕೆ ನೀ ಬೇಡ ಅಂತ ಹೇಳ್ಬಿಟ್ಟು ಸುಮ್ಕೆ ಬಂದ್ಬಿಟ್ವಿ ಮನೆ ಬಿಟ್ಬಿಟ್ಟು. ಅದಕ್ಕೆ ನಾವು ಬೇರೆ ಮನೆ ಬೇರೆ ಮಾಡ್ಕೋಬೇಕು. ಅಲ್ಲಿ ಇಲ್ಲಿ ಹುಡ್ಕಾಡ್ತಾನೆ ಇದ್ದೀವಿ, ಯಾವುದೋ ಒಂದು ಮನೆ ಸಿಗ್ತದೇನೋ ಅಂತ. ಯಾವ ಮನೆಯೂ ಸಿಗಲಿಲ್ಲ. ಸದ್ಯಕ್ಕೆ ಬೇರೆ ಮನೆ ಸಿಗೋ ಗಂಟನೂ ಅಲ್ಲಿ ಇಲ್ಲಿ ಯಾಕೆ ಓಡಾಡಬೇಕು. ಅದಕ್ಕೆ ಹೆಂಗೋ ಅಣ್ಣನೂ ಇಲ್ಲೇ ಅವನಲ್ಲ, ಇಲ್ಲೇನಿಯ ಇರೋಣ ಅಂತ ಹೇಳ್ಬಿಟ್ಟು ನಾವೇನೇನಿಯ ಬಂದ್ವಿ. ಅಲ್ಲ, ಬಂದಿರೋ ಗೃಹಲಕ್ಷ್ಮಿ ದುಡ್ಡಾಗೆ 4 ಒಬ್ಬಟ್ಟು ಮಾಡ್ಲು 6 ಒಬ್ಬಟ್ಟು ಮಾಡ್ಲು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಕಾಳನ ಮಕ್ಕಳು ಇಲ್ಲಿಗೆ ಬೇರೆ ಬಂದವ್ರೆ ಮನೆಯಾಳಿ. ಅಲ್ಲ, ನಮಗೆ ಗೊತ್ತಿಲ್ಲ, ನಾವೇ ಬಿಕ್ಸ್ ಎತ್ಕೊಂಡು ತಿಂತಾ ಇದೀವಿ ಇಲ್ಲಿ ಅಂಥದ್ರಾಗೆ ಇವ್ರು ಬೇರೆ. ಇವಾಗ ತಗ್ಲಾಕೊಂಡ್ಲು ಇವಳು. ಯಾವಾಗೂ ಅನ್ಕೋತಾ ಇದ್ದೆ ಕಣಮ್ಮ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತೇಳ್ಬಿಟ್ಟು ಬಂದೇ ಬರ್ತದೆ ಅಂತೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ರು. ನನಗದ್ರ ಮೇಲೆ ನಂಬಿಕೆನೇ ಇರಲಿಲ್ಲ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂದರೆ ನನ್ನ ಕಾಲ ಇನ್ನು ಯಾವಾಗ ಬರ್ತದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇವಾಗ ಎಂಥ ಅದೃಷ್ಟದ ಕಾಲ ಬಂದ್ಬಿಡ್ತು ಗೊತ್ತಾ. ನನಗಂತೂ ಇಷ್ಟು ಬಿರ್ನ ಇಂಥ ಟೈಮ್ ಬರ್ತದೆ ಅಂತ ಅನ್ಕೊಂಡೇನೇ ಇರಲಿಲ್ಲ ನಾನಂತೂ. ಯಾಕತ್ತಿಗೆ ಏನು ಕಾಲ ಅಂದರೆ ನಾವೆಲ್ಲ ಜೊತೆಗಿರೋ ಕಾಲನಾ?
ಪ್ರೇಮ ನೋಡು, ನಾವೆಲ್ಲ ಜೊತೆಗಿರೋಣ, ಜೊತೆಗೆ ಬಿಸ್ನೆಸ್ ಮಾಡೋಣ, ಜೊತೆಗೆ ಏನೇ ಎಂಜಾಯ್ ಮಾಡ್ಕೊಂಡು ಜೊತೆಗೆ ಏನೇ ಇರೋಣ, ಸರಿನಾ? ನೋಡು, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ನನ್ನ ತಲೆನಾಗೂ ಬೇಜಾನ್ ಐಡಿಯಾ ಅವೆ. ಇಬ್ರು ಸೇರ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡೋಣ. ಇವನು ಇವ್ರ ಅಣ್ಣ ಸೇರ್ಕೊಂಡು ಅವ್ರೊಂಥರ ಬಿಸ್ನೆಸ್ ಮಾಡಿ ನಾವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಸಂಪಾದನೆ ಮಾಡಿ ಆವಾಗ ನಮ್ಮ ಅತ್ತೆಗೆ ಚೆನ್ನಾಗಿ ಬುದ್ಧಿ ಕಲ್ಸೋಣ, ಸರಿನಾ? ನಾವೆಲ್ಲ ಒಟ್ಟಿಗೆ ಇರೋಣ, ಸರಿನಾ? ಒಂದು ಸ್ವಲ್ಪ ದಿನ ಆಮೇಕಿಂದ ನಾವು ಸ್ವಂತ ಮನೆ ಕಟ್ಟಿಸ್ಕೊಂಡು ಸ್ಟ್ಯಾಂಡರ್ಡ್ ಆಗಿ ಹೆಂಗೆ ಇರ್ಬೋದು, ಏನಂತೀಯ? ಅಬ್ಬಬ್ಬಬ್ಬಬ್ಬಬ್ಬ, ಮೆಚ್ಚಿದೆ ನಿನ್ನು ನಂತೂ ಚೆನ್ನಾಗಿ ಮೆಚ್ಚಿಬಿಟ್ಟೆ ಕಣಕ್ಕೋ, ಮೆಚ್ಚಿಬಿಟ್ಟೆ. ಅವತ್ತು ನನ್ನನ್ನು ಬೀದಿನಾಗೆ ಕೆನ್ನೆಗೆ ಬಾರಿಸಿ ನನಗೆ ನಿನಗೆ ಎಷ್ಟು ಅವಮಾನ ಮಾಡಿಬಿಟ್ಟೆ ನೀನಂತೂ. ಏನೋ ಸೀರೆ ಬಿಸ್ನೆಸ್ ಹೋಯ್ತು ಅಂತ ಹೇಳ್ಬಿಟ್ಟು ನಾನು ಹಾಳು ಮಾಡಿಬಿಟ್ಟಲ್ಲೇ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಅವಮಾನ ಮಾಡ್ಬಿಟ್ಟು ನನ್ನ ಅವತ್ತು ಹಳ್ಳಿ ಕಟ್ಟೆದಾಗ ಅವಮಾನ ಮಾಡ್ಬಿಟ್ಟು ಕಳಿಸ್ಬಿಟ್ಟಲ್ಲ. ಇವಾಗ ನೋಡು ಬಿಲ್ಡಪ್ ಕೊಡ್ತಾ ಇದ್ದೀಗ ಇವಾಗ. ಅಯ್ಯೋ ಪ್ರೇಮ, ಅದೆಲ್ಲ ಆಗೋಗಿರೋ ಕತೆ ಬಿಡು. ಯಾವ್ದು ಆಗೋಗಿರೋ ಕತೆ? ಅದನ್ನ ನೀನು ಮರ್ತಿರ್ಬೋದು, ನಾನು ಮರ್ತಿಲ್ಲ. ನಾನು ಮರ್ತಿರೋನ್ವೆ ನನ್ನ ಗಂಡ ಮರೆಯೋಕ್ಕಿಲ್ಲ. ನೀನು ಬೈದು ಹೋದ್ಮೇಲೆ ನನ್ನ ಗಂಡ ನನ್ನ ನಾಯಿ ಹೊಡೆದ ಹಿಡ್ಕೊಂಡು, ಗೊತ್ತಾ ನಿನಗೆ? ಅವತ್ತಲ್ಲೆಲ್ಲರೂ ಅಕ್ಕ ಪಕ್ಕ ಎಲ್ಲರೂ ಇದ್ರು. ನನ್ನ ಮರ್ಯಾದೆ ಎಷ್ಟು ಹೋಯ್ತು ಅಂತ ಹೇಳಿದ್ರೆ ಹೇಳ್ಕೊಳಕ್ಕಾಗಿಲ್ಲ, ಅಷ್ಟು ಮರ್ಯಾದೆ ಹೋಯ್ತು ನಂದಂತೂ. ಅವತ್ತು ಅನ್ಕಂಡೆ ಸಂಘನ ಮಾಡಿ ಇವಳಿಗೆ ಅಂತ ಒಂದು ಚಾನ್ಸ್ ಸಿಕ್ಬಿಟ್ರೆ ಇವಳು ಗ್ರಾಚಾರ ಬಿಡ್ಸಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ಒಂದ್ಸಲ ಇವಳು ಬಿಡಿಸ್ಬಿಟ್ಬೇಕು ಗ್ರಾಚಾರನ ಅಂತ ಅನ್ಕೋತಿದ್ದೆ. ಆದರೆ ನಮಗಿನ್ನ ಸಾವುಕಾರರು ಇವನ್ನೆಲ್ಲ ಗ್ರಾಚಾರ ಬಿಡ್ಸೋಕ್ಕಾಯ್ತದ, ಇವಾಗೆಲ್ಲ ಬುದ್ಧಿ ಹೇಳೋಕ್ಕಾಯ್ತದ ಅಂತ ಹೇಳ್ಬಿಟ್ಟು ಮನ್ಸಿಗೆ ನಾನೇ ಸಮಾಧಾನ ಮಾಡ್ಕೊಂಡೆ. ಆದರೆ ಇವಾಗ ಒಳ್ಳೆ ಚಾನ್ಸ್ ಸಿಕ್ಕೈತೆ. ಏನೇ ಬೀದಿಗೆ ಬಿದ್ದಿದ್ಯಾ? ನನಗಿನ್ನ ನೀನೇ ಕಡೆ ಇವಾಗ, ಗೊತ್ತಾ? ನನ್ಗನ ನಮ್ಮ ಅಮ್ಮ ಐತೆ, ನಮ್ಮ ಅಮ್ಮನ ಮನೆ ಐತೆ ಇರೋಕ್ಕೆ. ನಿನಗೆ ಉಳ್ಕೊಳಕ್ಕೂ ಮನೆ ಇಲ್ದಂಗೆ ಬೀದಿ ಅಲ್ಕೊಂಡು ನನ್ನ ಕಾಲು ಮುಂದಕ್ಕೆ ಏನಿಯಾ ಬಂದಿದ್ಯಾ? ಏನು ನಿನ್ನ ನಾನು ಮನೆಗೆ ಇಕ್ಕೊಂಡು ನಾನು ನೋಡ್ಕೋಬೇಕಾ ನಿನ್ನ? ಯಾಕೆ ನಿನಗೇನು ಗೊತ್ತಿಲ್ದಿದ್ದಕ್ಕೆ ತಾನೇ ಬಂದಿರೋದು. ನಾನು ನನ್ನ ಗಂಡ ಅವಾಗ ಏನು ಗೊತ್ತಿಲ್ದಿದ್ದಂಗೆ ಬೀದಿ ಅಲ್ಲಿ ಬೇಕಾದ್ರೆ ಅವಾಗ ಯಾಕೆ ಬರಲಿಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಏನು ಗೊತ್ತಿಲ್ದಂಗೆ ಬೀದಿಗೆ ಬಿದ್ದಿದ್ದೀರಾ, ಉಳ್ಕೊಳಕ್ಕೆ ಮನೆನೂ ಇಲ್ಲ. ಅದಕ್ಕೆ ತಾನೇ ನೀವು ಇವಾಗ ನಮ್ಮ ಮನೆಗೆ ಬಂದಿರೋದು. ಲೇ, ಈ ಮನೆಗೆ ಒಂದು ಸೂಜಿಯಷ್ಟು ಜಾಗನೂ ನೀನು ಕೊಡೋಕ್ಕಿಲ್ಲ. ಹೋಗಿ ಈಚೆ ಕಡೆ ಸಾಯ್ರಿ, ನಿಮಗೂ ಅರ್ಥ ಆಯ್ತದೆ. ಅವಾಗ ನಾನು ಏನು ಬಾವಾ, ಅವಾಗ ನಾನು ಎಷ್ಟು ಏನಪ್ಪ ಮೈದಾ, ಅವಾಗ ನಾನು ಎಷ್ಟು ಕಷ್ಟಪಟ್ಬಿಟ್ಟು ಇದು ಮಾಡ್ಕೊಂಡು ಈಚೆ ಕಡೆ ಬಂದಾಗ ಏನಾರ ಒಂದಿನ ಸಹಾಯ ಮಾಡಿದ್ರು ನನಗೆ? ನಾನು ನನ್ನ ಗಂಡ ಒದ್ದಾಡ್ತಾ ಇದ್ವಿ ಮನೆ ಇಲ್ದಿದ್ದಂಗೆ, ಅವಾಗ ನೀವೇನಾರ ಬಂದು ಸಹಾಯ ಮಾಡಿದ್ರೆ ನಮಗೆ? ಅಯ್ಯೋ ಹಂಗಲ್ಲ ಅದ್ಗೆ. ಹಂಗೂ ಅಲ್ಲ ಹಿಂಗೂ ಅಲ್ಲ, ಒಯ್ತಾ ಇರ್ರಿ ಸುಮ್ಕೇಣಿಯ. ನನ್ನ ತಂಗ ನಿಮ್ಮ ಆಟಗಳೆಲ್ಲನೂ ನಡೆಯೋಕ್ಕಿಲ್ಲ. ನೀವು ಬುದ್ಧಿವಂತರು ಅಂತ ಅನ್ಕೊಂಡಿರ್ಬೋದು, ನಿಮ್ಗಿನ್ನ ಬುದ್ಧಿವಂತೆ ನಾನು. ಲೇ, ಒಯ್ತಾ ಇರೆ ಸಾಕು, ಕಂಡಿದ್ದೀನಿ. ನನ್ನನ್ನು ಅವತ್ತು ಅಷ್ಟು ಅವಮಾನ ಮಾಡಿದೆ ಅಲ್ವಾ? ಇವತ್ತಂತೂ ನನಗೆ ಸಮಾಧಾನ ಆಯಿತು. ನಮ್ಮ ಮನೆನ ನಿಮ್ಮನ್ನು ಇಟ್ಕೊಳಕ್ಕಿಲ್ಲ. ಬಿಸ್ನೆಸ್ಸನ್ನು ಮಾಡ್ಕೊಳ್ಳಿ, ಇಲ್ಲ ಏನನ್ನ ಮಾಡ್ಕೊಂಡು ಸಾಯಿರಿ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಮನೆನಾಗ ಮಾತ್ರ ಒಂದು ಕ್ಷಣ ನಿಮ್ಮನ್ನು ಇರಿಸ್ಕೊಳಕ್ಕಿಲ್ಲ. ಒಯ್ತಾ ಇರ್ರಿ. ಅದಕ್ಕೆ ಏನು ಅಂತ ಮಾತಾಡ್ತಿದ್ದೀರ ಅದಕ್ಕೆ ನೀವು? ಮನೆಗೆ ಬಂದಿರೋನ್ನ ಹಿಂಗೆ ಮಾತಾಡೋದು ಮೈದು ಅಂತ ಹೇಳ್ಬಿಟ್ಟು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರಿ. ಇವಾಗ ನೋಡಿದ್ರೆ ನಿನ್ನ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ನೀನು ಹೆಂಡತಿ ಮಾಡಿದ್ಲ ನನಗೆ ಅವಮಾನನ, ಅದನ್ನ ಮರೆಯೋಕ್ಕಾಯ್ತಿಲ್ಲ ಅಷ್ಟೇನಿಯ. ಎಷ್ಟು ಅವಮಾನ ಮಾಡಿದ್ಲು ಅಂತ ಹೇಳಿದ್ರೆ ಅವತ್ತು ತಲೆ ತಗ್ಗಿಸ್ಬಿಟ್ಟೆ ಹಳ್ಳಿ ಕಟ್ಟೆತಾಗೆ. ಆದರೆ ಇವಾಗ ಬಲ ಹಾಲು ಕುಡಿದ್ರೆ ಸಂತೋಷ ಆತಾಯ್ತು ನನಗೂನುವೆ. ಹೌದೌದು, ಅವತ್ತು ನನ್ನ ಮಗಳು ಏನೋ ಸಣ್ಣ ತೆಪ್ಪು ಮಾಡಿದ್ಲು, ಅಷ್ಟಕ್ಕೆ ಅಷ್ಟೊಂದೆಲ್ಲ ಅವಮಾನ ಮಾಡ್ಬಿಟ್ಟೆ. ಇವಾಗ ನಿನ್ನ ಮನೆಗಿಸ್ಕೊಂಡ್ರೆ ನಾವು ಇರ್ಸ್ಕೊಬಿಡ್ತೀವ? ಹೋಗೆಲ್ಲೇ ಹೋಗೆ ಇಲ್ಲಿಂದ. ನಿನ್ನಿಂದ ನಮ್ಗೇನು ಆಗಬೇಕಾಗಿಲ್ಲ, ನಿನ್ನಿಂದ ನಮ್ಗೆ 10 ಪೈಸದ ಪ್ರಯೋಜನವೂ ಇಲ್ಲ. ಹೋಗೆ ಸುಮ್ಕೇನಿಯ. ನೀನು ಹೇಳ್ದಷ್ಟು ಕೆಲಸ ಮಾಡಿದ್ದೀವಿ ಅಷ್ಟೇನಿಯ. ನಿನಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ವಿ. ನೀನು ನಮಗೆ ಮಾಡಿದ್ದೆಲ್ಲ ಮೋಸನೇನಿಯ. ಒಯ್ತಾ ಇರು ಇಲ್ಲಿಂದ, ಕಳಿಸ್ಕೊತಾ ಇರ್ರಿ. ಅದ್ಗೇನೂ ಇಲ್ಲ ಪತ್ಗೇನೂ ಇಲ್ಲ, ಸುಮ್ಕೆ ಹೋಗಪ್ಪ. ಒಯ್ತಾ ಇರು ಸುಮ್ಕೇನಿಯ. ಹೋಗ್ರಿ. ನೀನ್ ಯಾಕೆ ಅವಾಗ ಹಂಗೆಲ್ಲ ಮಾಡಕ್ ಹೋದೆ? ನೋಡ್ದ ಇವತ್ತು ನಮ್ಗೆ ಎಂತ ಪರಿಸ್ಥಿತಿ ಬಂತು. ನಮಗಿಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೇನಾದ್ರು ಕನಸ ಬಿದ್ದಿತ್ತು. ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ. ಈ ಪ್ರೇಮಂಗೆ ಎಷ್ಟು ಕೊಬ್ಬು, ಈ ಪ್ರೇಮಂಗೆ ಏನು ಗೊತ್ತಿಲ್ದಿರ ಇವಳೇ ನನ್ನ ಅವಮಾನ ಮಾಡ್ತಾವಳೆ. ಇದೆಲ್ಲ ಆಗಿದ್ದು ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದು ಕೇಣಿಯ ಒಳ್ಳೆ ಕರ್ಮ ಆಯಿತು. ಎಲ್ಲೋದ್ರೂ ಎಲ್ಲ ಕಡೆನೂ ಅವಮಾನ. ನನಗಂತೂ ಅವಮಾನ ಏನೇ ಆಯ್ತಾಯ್ತೆ. ಈಗ ನೋಡಿ ಇಲ್ಲಿಂದ ಇನ್ನ ಮತ್ತೆ ಅವಮಾನ ಮಾಡ್ತಾಳೆ ಅಷ್ಟೇ. ನೀನು ನಿಂತ್ಕೊಂಡೇನೇ ಇದ್ರೆ ಏನೇನೋ ಆಸೆ ಇಟ್ಕೊಂಡು ಬಂದೆ ನಾನಂತುನ್ಬೆ. ಈಗ ನಮಗೆ ಬೇರೆ ದಾರಿನೇನಿಯ ಇಲ್ಲ. ಹಬ್ಬ ಗಿಬ್ಬ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡ್ಕೊಂಡು ಬಿಸಿ ಆಗವ್ರೆ. ಈಗ ನಾವು ಏನು ಮಾಡೋಕ್ಕಾಯ್ತದೆ? ನಡಿ. ಅಮ್ಮ, ನನಗೆ ಅವಮಾನ ಮಾಡಿರೋಳಿಗೆ ಸರಿಯಾಗಿ ಅವಮಾನ ಮಾಡಿ ಕಳಿಸಿದ್ದೀನಿ ಕಣಮ್ಮ. ಇವಳು ಬೀದಿಗೆ ಬಿದ್ದವಳೆ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಹುಡಿಕೊಂಡು ಬಂದವಳೆ. ಅವಾಗ ನನಗೆ ಬಿಡಪ್ಪ ಅವಳು ಎಷ್ಟೋ ಕಷ್ಟದವಳೆ ಅಂತ ಹೇಳ್ಬಿಟ್ಟು ಸುಮ್ಕೆ ಬಿಟ್ಲಾ? ಬಿಡು ಮಗಳೇ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಬಾಮ, ಇಷ್ಟೊತ್ತುನುವೆ ಹಬ್ಬ ಮಾಡೋಕ್ಕೆ ಮೂಡೇ ಇರಲಿಲ್ಲ ನನಗಂತುನುವೆ. ಇವಾಗ ಹಬ್ಬ ಮಾಡೋ ಮೂಡೆಲ್ಲನೂ ಬಂದ್ಬಿಡ್ತು ನನಗಂತುವೆ. ಹಬ್ಬ ಅಮ್ಮ ನಡಿ, ಹೊಸ ಸೀರೆ ಬಟ್ಟೆ ಎಲ್ಲ ಹೊಲಿಸ್ಕೊಂಡಿದ್ದೀವಲ್ಲ, ಉಟ್ಕೊಂಡು ಜಾಮ್ ಜೂಮ್ ನಂಗೆ ಹಬ್ಬ ಮಾಡೋಣ. ನಾನು ಒಬ್ಳೇನಿಯೇ ಕಷ್ಟಾಗಿದ್ದೀನಿ ಅಂತ ಅನ್ಕೊಂಡೆ. ಇವಳು ನನಗಿನ್ನ ಕಷ್ಟಾಗೇನಿಯೇ ಬಿದ್ದವಳೆ. ಎಲ್ಲೋ ಭದ್ರಮ್ಮ ಮಗಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿರ್ಬೇಕು ಕಣಮ್ಮ. ಹಬ್ಬ ನನಗನ ಎಷ್ಟೋ ಮೇಲು ಕಣಮ್ಮ. ನೋಡು, ನನಗೆ ಎಷ್ಟು ಕಷ್ಟ ಅಂದ್ರೂ ನೀನಂತೂ ನನ್ನ ಕೈ ಬಿಡಕ್ಕಿಲ್ಲ ಅಲ್ವೇನಮ್ಮ? ಸಾಯ ಗಂಟ ಬಿಡಕ್ಕಿಲ್ಲ ಮಗಳೇ. ನನ್ನ ಕೊನೆ ಉಸಿರ ಗಂಟ ನೀನೇ ನನ್ನ ಪ್ರಾಣ. ಬಾ.
ನಿಮ್ಮನ್ನ ನಂಬಿ ನಿಮ್ಮನ್ನ ಮದುವೆ ಮಾಡ್ಕೊಂಡು ನಾನಂತೂ ಬೀದಿಗೆ ಬಂದ್ಬಿಟ್ಟೆ. ನಾನಂತೂ ನನ್ನ ಬಾಳ್ಗಿಷ್ಟು ನೋಡಿ ಹೊಟ್ಟೆ ಎಸಿತೈತೆ. ಎಂಥ ಕಷ್ಟ ಬಂದ್ಬಿಡ್ತು ನನಗಂತೂ. ನೀನು ಹೆಂಡ್ತಿ ಆರಾಮಾಗಿ ರಾಧ ನಿಮ್ಮ ಮನೆಯಾಗ ಅವಳೆ, ಆದರೆ ನಾನು ನೋಡು ನನಗೇನು ಬಂದಿರೋ ದೊಡ್ಡ ರೋಗ. ಇಷ್ಟು ಕಷ್ಟಪಡ್ತಾ ಇದ್ದೀನಿ ನಾನಂತೂ. ನಂಗಂತೂ ಶಾನೆ ಬೇಜಾರಾಗೋಗ್ಬಿಟ್ಟೈತ್ರಿ ನನಗಂತೂ. ಇಂಥ ಬಾಳ್ ಬೇಕಿತ್ತಾ ಅಂತ ಅನ್ನಿಸ್ತೈತೆ ನನಗಂತೂ. ನೀವು ಓದಿದ್ದೀರಾ ಮಾಡಿದ್ದೀರಾ ಕೆಲ್ಸಕ್ಕೆ ಹೋಯ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಥೂ, ಈಗ ಏನು ಮಾಡ್ಬೇಕು ನಮ್ಮ ಜೀವನಕ್ಕೆ? ಏನಾದರೂ ಯೋಚನೆ ಮಾಡಿದ್ದೀರಾ? ನೋಡಿದ್ರ ಪ್ರೇಮಿ ಮನ್ಯಾಳಿ ನಮ್ಮನೇನಿಯ ಮನೆಗೆ ಇಟ್ಕೊಂಡಿಲ್ಲ, ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ಲು. ದುಡ್ಡಿಲ್ಲ ಅಂತಂದ್ರೆ ಯಾರು ನಮಗೆ ಬೆಲೆನೂ ಕೊಡಕ್ಕಿಲ್ಲ. ಈ ಹಬ್ಬದ ಟೈಮಾಗೆ ನಾವು ಬೀದಿನಾಗಿರಕ್ಕಾಯ್ತದ? ಹೆಂಗನ ಮಾಡಿ ನಾವು ಒಂದು ಮನೆ ಮಾಡ್ಕೋಬೇಕು ರೀ. ಹೆಂಗನ ಮಾಡಿ ಬಾಡಿಗೆ ಮನೆ ಮಾಡ್ಕೊಳ್ಳೋಣ. ಅದು ಏನು ಮಾಡ್ತೀಯೋ ಮಾಡು, ನೀನು ನನಗೆ ಗೊತ್ತಿಲ್ಲ. ನನಗಂತೂ ಹೊಟ್ಟೆ ಎಸಿತೈತೆ. ಒಂದು ಮನೆ ಮಾಡ್ಕೊಂಡು ಹೊಟ್ಟೆ ತುಂಬ ಅಡುಗೆ ಮಾಡ್ಕೊಂಡು ತಿನ್ನೋದು ಯಾವಾಗ? ನೀವೇ ಹೇಳಿ. ಚಿನ್ನ ಮನೆ ಮಾಡೋಕ್ಕೂ ಕಾಸು ಗೀಸು ಎಲ್ಲನೂ ಬೇಕು. ಯೋಚನೆ ಮಾಡು. ಕಾಸು ಇಲ್ದಿದ್ದಂಗೆ ಏನನ್ನ ಮಾಡೋಕ್ಕಾಯ್ತದ? ಏನೋ ಕಾಸು ಇಲ್ದಿದ್ದಂಗೆ ಯಾರನ್ನ ಮಾಡಿಕೊಟ್ರೆ ಸಂತೋಷ. ಕಾಸು ಇಲ್ದಿದ್ದಂಗೆ ಪ್ರಪಂಚದಾಗ ಏನೂ ನಡೆಯೋಕ್ಕಿಲ್ಲ. ಮನೆಗೆ ಒಂಚೂರು ಕಾಸು ಕೊಡಬೇಕು ಅಡ್ವಾನ್ಸ್ಗೆ. ಮನೆ ಸಾಮಾನು ಗೀಮಾನ್ಗೆ ಎಲ್ಲನೂ ಕಾಸು ಬೇಕು. ನಮ್ಮ ತಾಗ ಎಲ್ಲೈತೆ ಕಾಸು? ನೀನೇ ಯೋಚನೆ ಮಾಡು. ಥು, ನಾನು ಏನು ಯೋಚನೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಇವಾಗ ಈಚೆ ಕಡೆಗೆ ಬಂದಮೇಲೆ ಯೋಚನೆ ಆಗ್ತೈತೆ ಏನು ಮಾಡಬೇಕಪ್ಪ ಅಂತ. ಅಪ್ಪ ನನ್ನ ಕೈಲಿ ಆಯ್ತಿಲ್ಲ ನಡಿಯಕ್ಕಂತೂ. ನೋಡಿ ಇಲ್ಲೇ ನಾನು ಮನಿಕೊಂಬಿಡೋಣ. ನನಗೆ ಹೊಟ್ಟೆ ಸಿತೈತೆ. ಹೋಟ್ಲಿಂದ ಏನಾದರೂ ಊಟ ತಗೊಂಡ್ಬಿಟ್ಟು ಬನ್ನಿ. ನನ್ನ ಕೈಲಿ ಆಗ್ತಾನೂ ಇಲ್ಲ. ಹೋಗಿ ಹೋಗಿ ಇಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಆಗ್ತಿಲ್ಲ ನನಗೆ. ನೋಡಿ ಹೆಂಗಾದ್ರೂ ಮಾಡಿ ನನಗೆ ಊಟ ಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಸಿತೈತೆ. ಹೋಗಿ ತಗೊಂಬಿಟ್ಟು ಬಾ ಹೋಗ್ರಿ. ಅಬ್ಬಾ ಬಾಬಾ ಆಗ್ತಿಲ್ಲ ನನಗೆ. ಬೇಬಿ ನೀನು ತಲೆ ಕೆಡಿಸ್ಕೊಬೇಡ. ಏನಾದರೂ ಒಂದು ಮಾಡೋಣ. ನಾನು ಏನಾದರೂ ಯೋಚನೆ ಮಾಡ್ತೀನಿ. ಎಲ್ರೂ ಆರಾಮಾಗಿ ಕೋಟ್ಯಧೀಶ್ವರಿ ಆಗ್ತಾರಲ್ಲ ಟಿ ವಿನಾಗೆಲ್ಲನೂ. ನಮ್ಮ ಕೈಲಿ ಯಾಕೆ ಆಗ್ತಿಲ್ಲ? ಈ ಫಿಲಮೇ ಬೇರೆ, ರಿಯಲ್ ಜೀವನನೇ ಬೇರೆ ಅಂತ ಅನ್ನಿಸ್ತೈತೆ ಇವಾಗ. ನಾನು ನಮ್ಮ ಅಣ್ಣನ ಮೇಲೆ ಏನೋ ಚಾಲೆಂಜ್ ಮಾಡ್ಬಿಟ್ಟು ಬಂದೆ. ಈಗ ನೋಡಿದ್ರೆ ಹಿಂಗೆ ಅನ್ನಿಸ್ತೈತೆ. ಎಲ್ಲಿರೋದಪ್ಪ ಇವಾಗ? ಅಲ್ಲ ಉಳ್ಕೊಳ್ಳೋಕ್ಕೂ ಒಂದು ಜಾಗ ಇಲ್ಲ ಅಂದರೆ ನಾವು ಹೆಂಗೆ ಬದುಕಬೇಕು? ನಿಮ್ಮ ಅಮ್ಮ ಅಂತೂ ಕರುಣೆ ಇಲ್ದಿರ ತಾಯಿ. ನಮ್ಮ ಅಮ್ಮನೇ ಹೋಗ್ಬಿಟ್ಟು ಕೇಳೋಣ ಅಂದರೆ ನಮ್ಮ ಅಣ್ಣ ಅಲ್ಲೇ ಇರ್ತಾನೆ. ಮತ್ತೆ ಅವಮಾನ ಮಾಡ್ಬಿಟ್ಟು ಕಳಿಸ್ಬಿಡ್ತಾನೆ. ಈಗ ಏನು ಮಾಡೋಣ? ನಿಮ್ಮ ಅಣ್ಣಲ್ಲಿ ಹೋದ್ರೆ ನಿಮ್ಮ ಅಣ್ಣನ ಕಟ. ಇಲ್ಲಿ ಬಂದರೆ ನಮ್ಮಣ್ಣ ಅಂತೂ ಬಿಟ್ಕೊಳ್ಳೋದೂ ಇಲ್ಲ. ಯಾರನ್ನ ಒಂಚೂರು ಕಾಸು ಕೊಟ್ಟಿದ್ರೆ ಹೆಂಗೋ ಮನೆ ಮಾಡ್ಬೋದಿತ್ತು. ಯಾರನ್ನ 10 ರೂಪಾಯಿ ಕಾಸು ಕೊಟ್ಟಿದ್ರು ಚೆನ್ನಾಗಿರೋದು. ನೋಡಿ ನಮ್ಮೂರ್ಗೆ ವಾಪಸ್ ಹೋಗೋದು ಬೇಡ. ನಮ್ಮೂರ್ಗೆ ವಾಪಸ್ ಹೋಗ್ಬಿಟ್ರೆ ನಮಗೆ ತುಂಬ ಅವಮಾನ ಆಯ್ತದೆ. ನಮ್ಮೂರ್ಗಂತೂ ಹೋಗೋದು ಬೇಡ. ಬೇರೆ ಊರಾಗಿರೋಣ ನಾವು. ಪ್ಲೀಸ್ ನಮ್ಮೂರ್ಗೆ ಹೋದ್ರೆ ಹಳೆ ಮನೆ ಗಿಳೆ ಮನೆಗೆಲ್ಲ ಇದ್ದರೆ ನನಗೆ ಅವಮಾನ ಆಯ್ತದೆ. ನಿಮಗೂ ಗೊತ್ತಲ್ವಾ? ನಡೀರಿ ನಾವು ಬೇರೆ ಊರಿಗೆ ಹೋಗೋಣ. ನಮ್ಮೂರ್ಗೆ ಹೋಗೋದು ಬೇಡ. ಸರಿ ಬಿಡು. ಬೇರೆ ಊರಿಗೆ ಹೋದ್ರೂ ಏನು ಪುಕ್ಸಟ್ಟೆ ಮನೆ ಕೊಟ್ಬಿಡ್ತಾರ? ಅಲ್ಲೂ ಎಷ್ಟು ಕಷ್ಟಪಡಬೇಕು ನಿನಗೂ ಗೊತ್ತು ತಾನೇ. ದುಡ್ಡು ಕೊಡಬೇಕು, ಎಲ್ಲ ಕಷ್ಟ ಐತೆ. ಏನೋ ಒಂದು ಮಾಡೋಣ. ಆದರೆ ನಮ್ಮೂರ್ಗೆ ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಳ್ಳೋದಂತೂ ಬೇಡ. ಅಷ್ಟೇನೆ. ಬೇರೆ ಊರಾಗ ಎಷ್ಟು ಮರ್ಯಾದೆ ಹೋದ್ರೂ ಗೊತ್ತಾಗಕ್ಕಿಲ್ಲ. ಇದ್ದೂರಾಗ ಮರ್ಯಾದೆ ಹೋದ್ರೆ ನೀವೇ ಯೋಚನೆ ಮಾಡಿ. ನಾವು ಬೇರೆ ಊರಿಗೆ ಹೋಗೋಣ ನಡೀರಿ. ನಮ್ಮೂರ್ಗೆ ಹೋಗೋದೇನೇ ಬೇಡ. ಸರಿ ನೀನು ಹೇಳ್ದಂಗೆ ಆಗಲಿ.